श्रीगुरुभ्यो नमः। हरिः ओम। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जमनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಜಪುನಂತ ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಕುಜ ಮತ್ತು ಶನೇಶ್ವರನು ಚತುರ್ಥ ರಾಶಿಯಲ್ಲಿ, ಹಾಗೆ ಪಂಚಮ ರಾಶಿಯಲ್ಲಿ ರವಿ ಮತ್ತು ಬುಧರು, ಷಷ್ಠ ರಾಶಿಯಲ್ಲಿ ಶುಕ್ರ. 19ನೇ ತಾರೀಕು ಅನಂತರದಲ್ಲಿ ಷಷ್ಠ ರಾಶಿ ಶುಕ್ರ ಹೋಗ್ತಾನೆ, ಅಲ್ಲಿವರೆಗೂ ಕೂಡ ಪಂಚಮ ರಾಶಿಯಲ್ಲೇ ಇರ್ತಾನೆ. ಸಪ್ತಮದಲ್ಲಿ ಗುರು, ಹಾಗೆ ಭಾಗ್ಯ ರಾಶಿಯಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಏನಪ್ಪ ವಿಶೇಷವಾಗಿ ಹಬ್ಬ ಹರಿದಿನಗಳು ಅಂತಂದರೆ, ನಮಗೆ ಈ ಪರಾಭವ ಸಂವತ್ಸರ ಆರಂಭವಾಗಿ ಮುಂದೆ ಈ ಚೈತ್ರ ಮಾಸದ ಕೊನೆಗೆ, ಹಾಗೆ ವೈಶಾಖ ಮಾಸ ವಿಶೇಷವಾಗಿ ಈ ತಿಂಗಳಲ್ಲಿ ಬರುತ್ತೆ. ಈ ತಿಂಗಳಲ್ಲಿ ನೋಡಿ, 1ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಹುಣ್ಣಿಮೆ, ಹಾಗೆ ಬೆಂಗಳೂರಿನ ಕರಗ. 2ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ, ಆವತ್ತು ಕೂಡ ಸೂರ್ಯೋದಯಕ್ಕೆ ಹುಣ್ಣಿಮೆ ಇದೆ. ಅಂದರೆ 17 ವಿಘಟಿ ಹುಣ್ಣಿಮೆ ಇದೆ. ಹಾಗಾಗಿ 6 ಗಂಟೆ 29 ನಿಮಿಷದವರೆಗೂ ಕೂಡ ಹುಣ್ಣಿಮೆ ಇದೆ. 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 14ನೇ ತಾರೀಕಿಗೆ ಸೌರ ಯುಗಾದಿ ಇದೆ. ಹಾಗೆ 14ನೇ ತಾರೀಕಿಗೆ ವಿಶೇಷವಾಗಿ ಮೇಷ ಸಂಕ್ರಾಂತಿಯೂ ಕೂಡ ಇದೆ. 17ನೇ ತಾರೀಕು ಅಕ್ಷತದಿಗೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 19ನೇ ತಾರೀಕಿಗೆ ಪರಶುರಾಮ ಜಯಂತಿ, 20ನೇ ತಾರೀಕಿಗೆ ಅಕ್ಷತ ತೃತೀಯ. ಇದು ಬಹಳ ಉತ್ತಮವಾದಂಥ ಒಂದು ದಿವಸ ನೋಡಿ, ಅಕ್ಷತ ತೃತೀಯ ಇದೆ. ಹಾಗಾಗಿ 20ನೇ ತಾರೀಕಿಗೆ ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. 21ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ, 22ನೇ ತಾರೀಕಿಗೆ ರಾಮಾನುಜಾಚಾರ್ಯರ ಜಯಂತಿ, 26 ವಾಸವಾಂಬ ಮತ್ತು ನಿಮಿಷಾಂಬ ಜಯಂತಿ, 27 ಬೃಹಸ್ಪತಿ ಜಯಂತಿ, 30ನೇ ತಾರೀಕಿಗೆ ನರಸಿಂಹ ಜಯಂತಿ. ಹೀಗೆಲ್ಲ ಒಂದಂತಕ್ಕೆ ಹಬ್ಬ ಹರಿದಿನಗಳೇ ಇದೆ. ಈ ತಿಂಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಬಹುದು. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಧನುರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಗುರು ಸಪ್ತಮದಲ್ಲಿದ್ದು ರಾಶಿ ನೋಡಲ್ಪಟ್ಟರೂ ಕೂಡ ಯಾಕೋ ಮನಸ್ಸಿನ ಸ್ವಲ್ಪ ಜಂಜಾಟಗಳು, ಮನಸ್ಸಿಗೆ ಸ್ವಲ್ಪ ಡಿಪ್ರೆಷನ್ ಆಗುವಂಥದ್ದು, ಇಂತಹದ್ದು ಒಂದು ಹಂತಕ್ಕೆ ಬಹಳಷ್ಟು ಜನರನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಒಂದು ಹಂತಕ್ಕೆ ಮನಸ್ಸಿನ ಒಂದು ಹಂತಕ್ಕೆ ವಿಕಾರಗಳು, ಅಥವಾ ಮನಸ್ಸಿಗೆ ಸಮಾಧಾನ ಇಲ್ವೋ, ಅಥವಾ ಒಂದು ಹಂತಕ್ಕೆ ತೃಪ್ತಿದಾಯಕವಾದಂಥ ಕೆಲಸಗಳು ನಡೀತಾ ಇಲ್ವೋ, ಉದ್ಯೋಗದಿರಬಹುದು, ಹಣಕಾಸು ಇರಬಹುದು, ಅಥವಾ ರಾಜಕೀಯ ವ್ಯಕ್ತಿಗಳಿರಬಹುದು, ಎಲ್ಲರಿಗೂ ಕೂಡ ಒಂದು ಹಂತಕ್ಕೆ ಸಮಾಧಾನ ಹೇಳುವಂಥದ್ದು ಕಾಣಿಸ್ತಾ ಇಲ್ಲ. ಯಾಕಂದರೆ ಸಮಾಧಾನ ಹೊರಗಡೆಯಿಂದ ಏನೂ ತರಲಿಕ್ಕೆ ಆಗುವುದಿಲ್ಲ. ಒಳಗಡೆಗೆ ಇರುವಂತಹ ವಿಷಯ, ಇರುವಂತಹ ವ್ಯಕ್ತಿಗಳು, ಇರುವಂತಹ ವ್ಯವಸ್ಥೆ, ವ್ಯವಹಾರದಲ್ಲೇ ತೃಪ್ತಿ ಪಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ, ಏನಿದ್ರೂ ಕೂಡ ಸಾಕಾಗಲ್ಲ ಹೇಳುವಂಥ ಒಂದು ಪರಿಸ್ಥಿತಿ ಆಗಿದೆ. ಇನ್ನೂ ಜಾಸ್ತಿ ಬೇಕು, ಜಾಸ್ತಿ ಬೇಕು ಅಂಥೇಳಿ ಎಲ್ಲ ಒಂದು ವಿಷಯದ ಕಡೆಗೆ ಮನುಷ್ಯನ ಮನಸ್ಥಿತಿ ಹೋಗ್ತಾ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಮನಸ್ಸಿನ ಸಮಾಧಾನವನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಆದಷ್ಟು ಯಾರ್ಯಾರು ಡಿಪ್ರೆಷನ್ನು, ಯಾರ್ಯಾರು ಸಮಸ್ಯೆಗಳು, ಯಾರ್ಯಾರು ಚಿಂತೆ ಇದೆಯೋ ಅಂಥವರು ವಿಡಿಯೋ ಕೊನೆಯಲ್ಲಿ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಅದನ್ನು ಕೂಡ ನೀವು ಗಮನಿಸಿ ಆದಷ್ಟು ಪ್ರಯತ್ನವನ್ನು ಮಾಡಿ ಎಂಬುದನ್ನು ಕೂಡ ಹೇಳ್ತಾ, ನೋಡಿ, ಗ್ರಹಸ್ಥಿತಿ ಒಂದು ಹಂತಕ್ಕೆ ನೋಡ್ಲಿಕ್ಕೆ ಹೋದರೆ ತೃತೀಯ ರಾಶಿಯ ರಾಹು, ಸಪ್ತಮ ರಾಶಿಯ ಗುರು, ಇವೆಲ್ಲ ಒಂದು ಹಂತಕ್ಕೆ ಬದಲಾವಣೆಗಳನ್ನೇ ನಿಮಗೆ ಕೊಡ್ತಾ ಇದೆ. ರಾಶ್ಯಾಧಿಪತಿಯಾದಂತಹ ಗುರು ಸಪ್ತಮ ರಾಶಿಯಲ್ಲಿದ್ದರೆ ಒಂದು ಹಂತಕ್ಕೆ ಹಂತವಾದಂಥ ಬದಲಾವಣೆಗಳ ಜೀವನದಲ್ಲಿ ನಿಮಗೆ ಸಿಗ್ತಾ ಇದೆ. ಹಿಂದೆ ನೀವು ನೋಡ್ಲಿಕ್ಕೆ ಹೋದರೆ 7.5 ಸೇನೆಯಲ್ಲ ಹೇಗಿತ್ತು ಹಿಂದೆ, ಬಹಳಷ್ಟು ಹಿಂದೆ ಯೋಚನೆ ಮಾಡಿ ನೀವು. ಒಂದು ಹಂತಕ್ಕೆ ಜೀವನದ ಬಹಳಷ್ಟು ಬದಲಾವಣೆ, ಬಹಳಷ್ಟು ಜೀವನದ ಎತ್ತರವಾದಂಥ ಒಂದು ಸ್ಥಿತಿ, ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನದಾದಂಥ ಮನಸ್ಥಿತಿ, ಇವೆಲ್ಲವೂ ಕೂಡ ಭಗವಂತ ನೀಡಿದ್ದಾನೆ. ಆದರೂ ಕೂಡ ಇತ್ತೀಚಿನ ದಿವಸದಲ್ಲಿ ಸ್ವಲ್ಪ ಒದ್ದಾಟಗಳು, ಚಿಂತೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ತಿಂಗಳಲ್ಲಿ ಏನೇನು ಬದಲಾವಣೆಗಳು ಅಥವಾ ಲಾಭಾಂಶಗಳು ಏನು ಸಿಗಬಹುದು ಎಂಬುದನ್ನು ಗಮನಿಸ್ತಾ ಹೋದರೆ, ನೋಡಿ, ವಂಜನೆಯದಾಗಿ ದಶಮಾಧಿಪತಿಯಾದಂಥ ಬುಧನು ನಿಮಗೂ ಪಂಚಮ ರಾಶಿಯ ರವಿ ಜೊತೆಗಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಉದ್ಯೋಗ ಸಿಗುವಂಥದ್ದು, ಅಥವಾ ಏನಾದರೂ ಬದಲಾವಣೆ ಚೇಂಜಸ್ ಆಗುವಂಥ ಸಾಧ್ಯತೆಗಳು, ಪ್ರೈವೇಟ್ ಸೆಕ್ಟರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಆ ಪ್ರೈವೇಟಲ್ಲಿ ಏನೋ ಒಂದು ಲಾಭಾಂಶಗಳು, ಏನೋ ಒಂದು ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಹಿತ ಕೊಡುವಂಥ ಪರಿಸ್ಥಿತಿ,
ದಶಮಾಧಿಪತಿ ಬುಧನು ಪಂಚಮದಲ್ಲಿದ್ದಾನೆ, ಅದು ಕುಜನ ಮನೆಯಲ್ಲಿದ್ದಾನೆ. ಹಾಗೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ನೀವು ಕೂಡ ಏನಾದರೂ ಕೂಡ ಕಮಿಷನ್ ಏಜೆಂಟರು ಅಥವಾ ಇನ್ಶೂರೆನ್ಸ್ ಮಾಡುವಂಥ ವ್ಯಕ್ತಿಗಳು, ಹೀಗೆ ಇಂತಹ ವ್ಯಕ್ತಿಗಳಿದ್ದರೆ ಏನೋ ಒಂದಷ್ಟು ಲಾಭಾಂಶಗಳು, ಹಳೆಯ ವಿಶ್ವಾಸಗಳು, ಹಿಂದೆ ಮಾಡಿದಂಥ ಒಳ್ಳೆಯ ಕೆಲಸಗಳು ಈ ತಿಂಗಳಲ್ಲಿ ನಿಮಗೆ ಫಲ ಕೊಡುತ್ತದೆ. ನೋಡಿ, ಪಂಚಮದಲ್ಲಿ ಬುಧ ಬಂದಿದ್ದಾನೆ. ಹಾಗಾಗಿ ಒಂದಂಥ ಉದ್ಯೋಗದಲ್ಲಿರಬಹುದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಅಥವಾ ಕೃಷಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹಿಂದೆ ಮಾಡಿದಂತಹ ಪುಣ್ಯಾಂಶಗಳು, ಹಿಂದೆ ಮಾಡಿದಂತಹ ಅವಕಾಶಗಳು, ಉಪಕಾರಗಳು ಹೆಚ್ಚಿನದಾಗಿ ಫಲಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಒಂದನೇದಾಯಿತು. ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು, ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿದೆ. ಎಲ್ಲೋ ಒಂದು ಸ್ಕೂಲು ಕಾಲೇಜ್ ದೊಡ್ಡದಾಗಿ ಒಂದು ಪ್ರಯತ್ನ ಮಾಡಬೇಕು, ಅಥವಾ ಇನ್ನೇ ಬೇರೆ ಬೇರೆ ಕಡೆ ಬ್ರ್ಯಾಂಚಸ್ ಮಾಡಬೇಕು ಅಂದರೂ ಕೂಡ ಅವಕಾಶಗಳಾಗುತ್ತೆ. ಗೌರ್ಮೆಂಟಿನ ಅನುದಾನವು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ನೀವೇ ಗೌರ್ಮೆಂಟ್ ನೌಕರಿ ಅಥವಾ ಗೌರ್ಮೆಂಟ್ ಸಂಬಂಧವಾದಂತಹ ವ್ಯವಸ್ಥೆಯಲ್ಲಿದ್ದರೆ ನಿಮ್ಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಅಥವಾ ಏನೋ ಲೋನು, ಸಾಲ ಮೊದಲಾದಂಥದ್ದು ಅಥವಾ ಸಬ್ಸಿಡಿ ಯಾವುದೋ ಸಿಗಬೇಕು, ಇಂತಹ ವ್ಯವಸ್ಥೆಗಳಿದ್ದರೆ ಮೊದಲು ಕೂಡ ಹೆಚ್ಚಿನದಾದಂಥ ಅವಕಾಶಗಳಿದ್ದಾವೆ. ನೋಡಿ, ಯಾಕಂದರೆ ಪಂಚಮದ ರವಿ ಬಂದ ತಕ್ಷಣವೇ ಗೌರ್ಮೆಂಟಿನ ಹೆಚ್ಚಿನದಾದಂಥ ಸಹಾಯ ಸಹಕಾರಗಳು ಸಿಗ್ತಾ ಹೋಗ್ತದೆ. ಗೌರ್ಮೆಂಟಿನ ಅನುಕೂಲತೆಗಳು ನೀವಿದ್ದಲು ಬರ್ತಾ ಹೋಗ್ತದೆ. ಎಷ್ಟೋ ಸಲ ರವಿ ಆತ್ಮಕಾರಕ ಮತ್ತು ವಿಶೇಷವಾಗಿ ಗೌರ್ಮೆಂಟಿನ ಸಂಬಂಧವಾದಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಹಾಗಾಗಿ ಆಧ್ಯಾತ್ಮಿಕವಾದಂತಹ ಸ್ಪಿರಿಚುವಲ್ ಸಂಬಂಧವಾದಂಥ ವ್ಯವಸ್ಥೆಯಲ್ಲೂ ಕೂಡ ಸಪ್ತಮದಲ್ಲಿ ಗುರು ಇದ್ದಾನೆ. ಎಲ್ಲ ಇಷ್ಟೇಪ್ಪ ಜೀವನ, ಇದರಲ್ಲೇನೂ ಸಾರ ಇಲ್ಲ, ನಾವೆಲ್ಲ ಆದಷ್ಟು ದೇವತಾ ಜಪ, ಅನುಷ್ಠಾನ, ಧ್ಯಾನ, ಯೋಗ, ತೀರ್ಥಯಾತ್ರೆ ಹೀಗೆಲ್ಲ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಭಗವಂತ ಕೊಡ್ತಾನೆ. ಎಷ್ಟೋ ಜನಕ್ಕೆ ಹಾಗೆ ಆಗಿದೆ, ನಾನು ಕೂಡ ಗಮನಿಸ್ತಾ ಇದ್ದೇನೆ. ಹಾಗಾಗಿ ಒಂದು ಹಂತಕ್ಕೆ ಅವೆಲ್ಲವೂ ಕೂಡ ಒಳ್ಳೆಯದೇ, ವಿರಕ್ತಿಯಾದಂಥ ಜೀವನವು ಒಳ್ಳೆಯದೇ. ಆದರೆ ಯಾವ್ಯಾವ ಸಮಯಕ್ಕೆ, ಯಾವ್ಯಾವ ಏಜಿಗೆ ಏನೇನು ನಮಗೆ ಸಿಗಬೇಕು ಅದು ಸಿಗುವಂತಹ ಪ್ರಯತ್ನ ಆಗಬೇಕು. ಯಾವ ಕಾಲಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳು ನಡಿಬೇಕು ಅದು ನಡಿಬೇಕು, ಅಥವಾ ಯಾವ ಕಾಲಕ್ಕೆ ಮಕ್ಕಳಿಗೆ ಮದುವೆ ಮಾಡಬೇಕು ಅದನ್ನು ಮಾಡಬೇಕು, ಯಾವ ಕಾಲಕ್ಕೆ ನಾವು ಮನೆ ಕಟ್ಟಬೇಕು ಅದನ್ನು ಕಟ್ಟಬೇಕು. ಅದನ್ನೆಲ್ಲ ಆ ಕಾಲದಲ್ಲಿ ಆಗಿಲ್ಲ ಅಂತಾದರೆ ಎಲ್ಲವೂ ಕೂಡ ವಿಪರೀತವಾದಂತಹ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಹಿಂಗೆ ಸಮಾಜ, ಜನ ಎಲ್ಲ ವ್ಯವಸ್ಥೆಯು ಕೂಡ ವ್ಯತ್ಯಾಸವಾಗಿ ಹೇಳ್ತಾ ಇರ್ತಾರೆ. ಏನಪ್ಪ ಅವ್ರಿಗೆ 40 ವರ್ಷ ಆಯಿತು ಮದುವೆ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳೋದಕ್ಕಿಂತ ಯಾವ್ಯಾವ ಏಜಿಗೆ ಏನೇನು ಸಂಸ್ಕಾರಗಳು ಸಿಗಬೇಕೋ ಸಂಸ್ಕಾರಗಳ ದೃಷ್ಟಿಯಿಂದ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗಬೇಕು. ಅದಕ್ಕೆ ಸತತವಾದಂಥ ಪ್ರಯತ್ನಗಳನ್ನು ಕೂಡ ನಡೆಸಬೇಕು. ನೋಡಿ, ಪಂಚಮದಲ್ಲಿ ಆರಂಭದಲ್ಲಿ ಶುಕ್ರ ಇರ್ತಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ, ಅಥವಾ ಏನಾದರೂ ಕೊಂಡುಕೊಳ್ಳುವಂತಹ ಅವಕಾಶಗಳಿದ್ರೆ ಪ್ರಯತ್ನ ಮಾಡಿ. ಅದರ ಜೊತೆಯಲ್ಲಿ ಸಪ್ತಮದಲ್ಲಿ ಸದ್ಯಕ್ಕೆ ಗುರು ಇದ್ದಾನೆ. ಏನಾದರೂ ಅಟ್ಲೀಸ್ಟು ಒಂದು ನೂತನವಾದಂಥ ಪ್ಲ್ಯಾನನ್ನು ಮಾಡಿ, ಅಕ್ಷತ್ರತೆ 20ನೇ ತಾರೀಕಿಗಿದೆ, ಜೀವನದಲ್ಲಿ ಹೊಸದಾದಂಥದ್ದು ಏನಾದರೂ ಕೂಡ ತೆಗೆದುಕೊಂಬನ್ನಿ, ಅಪ್ಗ್ರೇಡ್ ಆಗ್ತಾ ಬನ್ನಿ. ಯಾಕಂದರೆ ನಿಮ್ಮಲ್ಲಿ ಭಾಳಷ್ಟು ಹೋರಾಟ, ಪ್ರಾಮಾಣಿಕವಾದಂಥ ಪ್ರಯತ್ನ ಮತ್ತು ಸರಿಯಾದಂಥ ದಾರಿಯಲ್ಲಿ ಹೋಗುವಂಥದ್ದಿದೆ. ಆದರೆ ಒಂದು ಸ್ಟೆಪ್ಪು ಮುಂದೆ ಹೋಗಿ ಅಪ್ಗ್ರೇಡ್ ಆಗುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಅದರಿಂದ ಬಹಳ ಒಳ್ಳೆಯ ರೀತಿಯಾದಂಥ ರಿಸಲ್ಟ್ ನಿಮಗೆ ಸಿಗುತ್ತೆ. ಎಷ್ಟೋ ಸಲ ನಾವು ಅಪ್ಗ್ರೇಡ್ ಆಗೋದಿಲ್ಲ, ಹೇಗಿದೆಯೋ ಹಾಗೆ ನಿನ್ನೆ ಇರೋದೇ ಇವತ್ತು ಇರುತ್ತೆ. ಹಾಗಲ್ಲ, ದಿವಸ 1% ಬದಲಾವಣೆಯನ್ನು ಮಾಡ್ತಾ ಹೋಗಿ, ಆವಾಗ ತಿಂಗಳಿಗೆ 30% ಆಗಿ ಹೋಗುತ್ತೆ. ಹಾಗಾಗಿ ದಿವಸ 1%, ನಾನು ಇವತ್ತು ಇದನ್ನು ಬದಲಾವಣೆ ಮಾಡಿದ್ದೇನೆ, ನಾನು ಇವತ್ತು ಇದನ್ನು ಜಾಸ್ತಿಯಾಗಿ ಓದಿದ್ದೇನೆ, ಅಥವಾ ನಾನು ಇವತ್ತು ಇದನ್ನು ಹೂಡಿಕೆ ಮಾಡಿದ್ದೇನೆ, ಇಂತಹ ಒಂದು ಮನಸ್ಥಿತಿ ಇಟ್ಕೊಂಡು ಪ್ರತಿನಿತ್ಯವೂ ಕೂಡ 1% ಮಾಡ್ತಾ ಹೋಗಿ ಬಹಳಷ್ಟು ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು 20ನೇ ತಾರೀಕಿಂದಲೇ ಶುರು ಮಾಡಿದ್ದು ಬಹಳ ಒಳ್ಳೆಯದು. ಯಾಕಂದರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಿದ್ದುಕೊಳ್ಬೇಕು. ನಾವು ಕೂಡ ಸಾಕಷ್ಟು ವಿಡಿಯೋ ಮಾಡ್ತಾ, ಓದ್ತಾ, ನೋಡ್ತಾ ಜೀವನದಲ್ಲಿ ತಿದ್ದುಕೊಳ್ತಾ ಇದ್ದೇವೆ. ಜೀವನ ಹೇಳುವಂಥದ್ದು ಪರಿವರ್ತನೆ, ತಿದ್ದುಕೊಳ್ಳುವಂಥದ್ದು, ಬೆಳವಣಿಗೆ ಸದಾಕಾಲ ಇರುತ್ತೆ. ಹೇಗೆ ಸೂರ್ಯನು ಉದಯಿಸ್ತಾನೋ, ಯದಾ ವೈ ಸೂರ್ಯ ಉದಯತಿ ಅಥ ನಕ್ಷತ್ರನೈತಿ, ಸೂರ್ಯನ ಹೇಗೆ ಉದಯಿಸಿದಾಗ ನೂತನವಾದಂಥ ದಿವಸವು ನಮಗೆ ಆರಂಭವಾಗುತ್ತೋ, ಹಾಗೆ ಪ್ರತಿ ದಿವಸವೂ ನಾವು ಆದಷ್ಟು ತಿಳುವಳಿಕೆ, ಆದಷ್ಟು ಬೆಳವಣಿಗೆ, ಆದಷ್ಟು ಕಲಿತಾ ಇರಬೇಕು. ಜೀವನ ಹೇಳುವಂಥದ್ದು ಕಲಿಕೆಯೇ ಜೀವನ. ಅದು ಬಿಟ್ಟರೆ ಜೀವನದಲ್ಲಿ ಯಾವುದೂ ಇಲ್ಲ. ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ. ಆ ಕಲಿಕೆ ಹೇಳುವಂಥದ್ದು ಸರಿಯಾಗಿದ್ದರೆ ಜೀವನ ಬಹಳಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಕೂಡ ಮಾಡಿ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಎಂಬುದನ್ನು ಕೂಡ ಹೇಳ್ತಾ, ಯಾವುದಾದ್ರು ಕಾನೂನಿನ ಚೌಕಟ್ಟುಗಳು ಕಿರಿಕಿರಿ ಆಗ್ತಾ ಇದ್ದರೆ ಅದು ಸ್ವಲ್ಪ ಬಗೆಹರಿಯುವಂಥದ್ದು. ಮತ್ತು ಯಾವುದೋ ಒಂದಷ್ಟು ಕನಸು, ಬಹಳಷ್ಟು ವರ್ಷದ ಕನಸಿರುತ್ತೆ. ಎಲ್ಲೋ ಒಂದು ದೂರದಲ್ಲಿ ಕೃಷಿ ಜಾಗವನ್ನು ನಾನು ಕೊಂಡ್ಕೊಳ್ಬೇಕು, ಅಥವಾ ಯಾವುದೋ ಒಂದಿದೆ ದೊಡ್ಡದಾದಂತಹ ವ್ಯವಹಾರವನ್ನು ಮಾಡಿ ಅದನ್ನು ವ್ಯವಹಾರದಿಂದ ಹೊರಗಡೆ ಬರಬೇಕು. ಇಂತಹದ್ದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಅವಕಾಶಗಳು ಹೇಗೋ ಸಿಗುತ್ತೆ. ಕುಜನು ಚತುರ್ಥದಲ್ಲಿ ದಶಮವನ್ನು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ
ಎಲ್ಲೋ ಒಂದು ಕಡೆಗೆ ನಿಮಗೆ ಕುಜನಿಂದ ಒಂದು ಸಮಾಧಾನ, ಭೂಮಿಯಿಂದ ಸಮಾಧಾನ, ಭೂಮಿಯೇ ಒಂದು ಹಂತಕ್ಕೆ ಮೊನ್ನೆ ಚಿನ್ನ ಆಗುವಂಥ ಒಂದು ತಿಂಗಳು ಇದನ್ನು ಕೂಡ ಹೇಳಬಹುದು. ಹಾಗೆ ಸ್ವಲ್ಪ ಪ್ರಯಾಣ ಯೋಗಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ದೇವತಾ ಆರಾಧನೆ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು, ಒಂದಂತೆ ತೀರ್ಥಯಾತ್ರೆಗಳಿಗೆಲ್ಲ ಹೋಗುವಂಥದ್ದು ಇದು ಬಹಳ ಒಳ್ಳೆಯದು. ಎಲ್ಲೇ ಹೋದರೂ ಸ್ನಾನವನ್ನು ಮಾಡ್ಕೊಂಬನ್ನಿ. ಆದಷ್ಟು ಶುದ್ಧವಾದಂತಹ ತೀರ್ಥ ಇದ್ದರೆ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ಕೊಂಬನ್ನಿ. ಹೀಗೆ ಗಾಬರಿಯಾಗಿ ಬರುವಂಥದ್ದು ಒಳ್ಳೆಯದಲ್ಲ. ಎಲ್ಲೇ ಹೋಗಿ ನೀವು ಅದರಲ್ಲಿ ಹೋದರೆ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಒಂದು ದಿವಸ ಅಲ್ಲಿ ಉಳಿದು ದೇವಸ್ಥಾನದ ಭಕ್ತಿಯನ್ನು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಭಾಗ್ಯದ ಕೇತು. ಸ್ವಲ್ಪ ತಂದೆ ತಾಯಿ, ಅತ್ತೆ ಮಾವ ಇಂಥವರ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಶನಿಯ ದೃಷ್ಟಿಯೂ ಕೂಡ ದಶಮಕ್ಕಿದೆ. ಹಾಗಾಗಿ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗುವಂಥದ್ದು ದಿಢೀರ್ನೆ ಇವತ್ತೆಲ್ಲ ಚೆನ್ನಾಗಿದ್ರಪ್ಪ ನಾಳೆಗೇನೋ ಸಮಸ್ಯೆ ಆಗಿಬಿಡಬಹುದು. ಹಾಗೆ ಎಲ್ಲ ವಿಷಯದಲ್ಲೂ ಅಷ್ಟಷ್ಟಾಗಿ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಎರಡನೆಯದಾಗಿ ನಿಮ್ಮ ಕನಸು ಹೇಳುವಂಥದ್ದು ಒಳ್ಳೆ ರೀತಿಯಾಗಿ ಕನಸು ಕಾಣ್ತಾ ಇದ್ರಿ, ಅದು ಹಗಲು ಕನಸು ಆಗಬಾರದು ಅಂತಂದರೆ ನೀವು ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಪ್ರಯತ್ನವನ್ನೇ ಮಾಡೋದಿಲ್ಲ. ನಮ್ಮ ಆಸೆ ಬಹಳಷ್ಟು ಬೆಟ್ಟದಷ್ಟು ಇರುತ್ತೆ, ಆದರೆ ಅದಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ಈ ತಿಂಗಳಲ್ಲದೆ ಹೇಳಿದ್ನಲ್ಲ 1% ಪ್ರಯತ್ನ ಮಾಡ್ತಾ ಒಂದು ಹೆಜ್ಜೆ ಮುಂದೆ ಇಟ್ಬಿಡಬೇಕು. ಅನಂತರ ಕಡೆಗೆ ಅದು 2-3 ಹೆಜ್ಜೆ ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಒಂದು ಹೆಜ್ಜೆ ಇಡಲಿಕ್ಕೆ ನೋಡ್ತಾ ಇದ್ದರೆ ಆ ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನೂ ಒಂದು 4-5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದಾಗಿ ನೀವು ಆದಷ್ಟು ಕೆಲವೊಂದಷ್ಟು ಜನರನ್ನು ನಂಬಿ ಹಣಕಾಸು ಇರಬಹುದು, ಫೈನಾನ್ಸ್ ಇರಬಹುದು, ಇದು ತೊಂದರೆಗೆ ಬಿದ್ದಿದ್ದೀರಿ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಎರಡನೇದಾಗಿ ನೀವು ಏನು ಪ್ಲ್ಯಾನ್ ಮಾಡ್ತೀರಿ ಹೇಳುವುದನ್ನು ನಿಮ್ಮ ಕೆಲಸ ಮುಗಿದ ಮೇಲೆ ಇನ್ನೊಬ್ಬರಿಗೆ ಹೇಳಿ. ನೀವು ಫಸ್ಟೇ ಆರಂಭದಲ್ಲೇ ನಾನು ಅದು ಮಾಡ್ತಾ ಇದ್ದೇನೆ, ಇದು ಮಾಡ್ತಾ ಇದ್ದೇನೆ, ಹಾಗೆ ಹೇಗೆ ಅಂತೇಳಿ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ಲ್ಯಾನ್ ಏನಿದೆಯೋ ಅದು ಒಂದು ಹಂತಕ್ಕೆ ಮುಗಿಯವರೆಗೂ ಕೂಡ ಇನ್ನೊಬ್ಬರಿಗೆ ಹೇಳುವಂತಹ ಪ್ರಯತ್ನ ಬೇಡ. ಅದು ಸಕ್ಸಸ್ಫುಲ್ ಆಗಿ ಮುಗಿಲಿ. ಅನಂತರದ ಎಲ್ಲರಿಗೂ ಕೂಡ ಹೇಳೋದಿರುತ್ತೆ, ಅನುಕೂಲ ಆಗೋದಿರುತ್ತೆ. ಹಾಗೆ ಮೂರನೇದಾಗಿ ಏನೋ ಮನೆಗೆ ಒಂದು ನೂತನವಾದಂಥ ವಸ್ತುವೋ ಅಥವಾ ವ್ಯಕ್ತಿ ಪರಿಚಯ ಆಗುವಂಥದ್ದು ಏನೋ ಒಂದಷ್ಟು ಬದಲಾವಣೆಗಳು ಕಾಣುತ್ತೆ. ಇದು ಈ ತಿಂಗಳಲ್ಲಿ ಆಗುತ್ತೆ. ಹಾಗಾಗಿ ಹಾಗಂತೇಳಿ ನೀವು ದಿವಸ ಅದಕ್ಕೆ ಕಾಯ್ತಾ ಇರೋದಲ್ಲ, ಅದು ಬಂದಾಗ ಜನ ವಿಶ್ವಾಸ ಇದ್ದಾಗ ನಾನು ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗೆ ನಾಲ್ಕನೇದಾಗಿ ನೀವು ಕೆಲವೊಂದಷ್ಟು ಹಿಂದಿನ ದಾರಿಗಳನ್ನು ಮರಿತಾ ಇದ್ದೀರಿ. ಹಿಂದೆ ನೀವು ಹೇಗಿದ್ರಿ, ಹಿಂದಿನ ಕಷ್ಟ ಹೇಗಿತ್ತು, ಇದನ್ನೆಲ್ಲ ಮರಿತಾ ಇದ್ದೀರಿ. ಇವತ್ತು ಹೀಗೆ ನಾಳೆ ಹೀಗೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಹಾಗಾಗಿ ಒಂದು ಸಲ ಹಿಂದೆ ಸಿಂಹಾವಲೋಕವನ್ನು ಕೂಡ ಮಾಡಬೇಕಂತೆ. ಸಿಂಹಾವಲೋಕನ ಅಂತಂದರೆ ಸಿಂಹ ಫಾಸ್ಟಾಗಿ ಮುಂದೆ ಓಡಿ ಹೋಗಿಬಿಡುತ್ತೆ. ಮುಂದೆ ಹೋದ ಮೇಲೆ ನಾನು ಇಷ್ಟು ಬಂದಿದ್ದೇನೆ, ಕ್ರಮಿಸಿದ್ದೇನೆ ಎಂಬುದನ್ನು ಕೂಡ ಸಿಂಹ ಹಿಂದುಗಡೆ ನೋಡುತ್ತಂತೆ. ಹಾಗಾಗಿ ಮನುಷ್ಯನೂ ಕೂಡ ಜೀವನದಲ್ಲಿ ನಾನು ಬಂದಂತಹ ಮೆಟ್ಟಿಲು ಹೇಗೆ, ನಾನು ಯಾವ ಥರ ಬಂದಿದ್ದೇನೆ, ಮುಂದೆ ಎಷ್ಟು ನಾನು ಕ್ರಮಿಸುವಂತಹ ಸಮಯ ಅವಕಾಶ ಜೀವನ ಇದೆ ಎಂಬುದನ್ನು ಕೂಡ ಒಂದು ತಾಸು ಕೂತ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿ. ಆವಾಗ 1% ನಿಮಗೆ ದಿವಸದ ಅಭಿವೃದ್ಧಿಯೂ ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ ಜೀವನದಲ್ಲಿ ಒಂದಂತಕ್ಕದ್ದು ಬಹಳ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಅದಿಲ್ಲ ಅಂತ ಆದರೆ ಮುಂದೆ ನಾವು ಮೆಟ್ಲು ಹತ್ತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋಗಿ ತಲುಪಬೇಕು ಹೇಳುವಂಥ ಗುರಿ, ನಾನು ಎಲ್ಲಿದ್ದೇನೆ ಹೇಳುವಂಥದ್ದು, ಹಿಂದೆ ನಾನು ಹೇಗೆ ಬಂದಿದ್ದೇನೆ ಹೇಳುವಂಥದ್ದು, ಇದು 3 ಗುರಿಯನ್ನು ನಾವು ನಿರಂತರ ಪ್ರತಿನಿತ್ಯವೂ ಕೂಡ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮಲ್ಲಿ 3 ಕಾಲವನ್ನು ಹೇಳ್ತಾರೆ: ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲ. ಈ 3 ಕಾಲಗಳು ಕೂಡ ಮನುಷ್ಯನನ್ನು ಬೆಳಗ್ಗೆ ಆಯಿತಾ ನೋಡಪ್ಪ ಈಗ ನಿನ್ನ ಭವಿಷ್ಯಕ್ಕೆ ಇಂತಿಂಥದ್ದು ಮಾಡಬೇಕು, ಮಧ್ಯಾಹ್ನ ನಿನ್ನ ಸಮಯ ಇಷ್ಟ ಆಗಿದೆ, ಸಾಯಂಕಾಲ ಸೂರ್ಯಾಸ್ತ ಆಗ್ತಾ ಬರ್ತಾ ಇದೆ, ನಿನ್ನ ಸಮಯದಲ್ಲಿ ಮಂಗಲ ಆಡುವಂಥ ಸಮಯ ಬಂತು, ನೋಡಪ್ಪ ಈಗ ನೀನು ಮುಂದಿನ ದಾರಿಯನ್ನು ಹುಡುಕಬೇಕು. ಹೀಗೆ ಜೀವನದಲ್ಲಿ ಪ್ರತಿನಿತ್ಯವೂ ನಮಗೆ ಕಾಣ್ತಾ ಇರುತ್ತೆ. ಹಾಗಾಗಿ ದಿವಸದಲ್ಲೂ ಕೂಡ ಸೂರ್ಯೋದಯದಿಂದ ನಾವು ಬಹಳಷ್ಟು ತಿಳ್ಕೊಳ್ಳುವಂಥದ್ದು. ಸೂರ್ಯೋದಯದಿಂದ ಜೀವನದಲ್ಲಿ ಆತ್ಮಕಾರಕನಾದಂಥ ರವಿ ನಮ್ಮ ಚೇತನವನ್ನು ಕೊಡ್ತಾ ಇದ್ದಾನೆ. ಈ ಚೇತನ ಹೇಳುವಂಥದ್ದು ಎಲ್ಲಿವರೆಗೆ ಉಳಿಯುತ್ತೆ, ಎಲ್ಲಿವರೆಗೆ ಬೆಳೆಯುತ್ತೆ, ಏನೇನು ನಾವು ಮಾಡಬೇಕು ಎಂಬುದನ್ನು ಕೂಡ ಪ್ಲ್ಯಾನನ್ನು ಮಾಡ್ತಾ ಹೋಗಬೇಕು ಜೀವನದಲ್ಲಿ. ಇದಕ್ಕೆ ಇದು ಸರಿಯಾದಂಥ ಸಮಯ. ಯಾಕಂದ್ರೆ ನೂತನವಾದಂಥ ಯುಗಾದಿಯ ವರ್ಷದ ಆರಂಭದ ತಿಂಗಳು ಮುಗಿದು 2ನೇ ತಿಂಗಳು ಏಪ್ರಿಲ್ ತಿಂಗಳು ನೋಡಿ, ಸ್ವಲ್ಪ ನಾವು ಶುರುವಾಗುವಂಥ ಸಮಯದಲ್ಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಆ ಪ್ಲ್ಯಾನಿಂದ ಮುಂದಿನ ದಾರಿಗಳೆಲ್ಲ ಸುಗಮವಾಗ್ತದೆ. ಹಾಗಾಗಿ ಒಟ್ಟಿನಲ್ಲಿ ಇದಿಷ್ಟು ನಮಗೆ ಹೆಚ್ಚಿನದಾದಂಥ ಅವಕಾಶಗಳು. ನಕ್ಷತ್ರ ಪರಿಹಾರಗಳು ಏನು ನೋಡಿ, ಮೂಲ ನಕ್ಷತ್ರದವರು ಸಾಧ್ಯವಾದರೆ 21ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ. ಸಾಧ್ಯವಾದ ಮಟ್ಟಿಗೆ ಆಚಾರ್ಯ ಶಂಕರ ಮಠ ಇದ್ದರೆ ಅಥವಾ ಗುರುಗಳ ಸನ್ನಿಧಾನ ಇದ್ದರೆ ಹೋಗಿ ಒಂದು ಗುರುಗಳ ದರ್ಶನ ಪಡೆದು ಆ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಯಾಕಂದರೆ ಇದು ಬಹಳ ಶುಭವಾದಂಥ ಒಂದು ದಿವಸ. ಹಾಗೆ 20ನೇ ತಾರೀಕು ಅಕ್ಷತೃತೀಯ ಇದೆ. ಪೂರ್ವಾಷಾಢ ನಕ್ಷತ್ರದವು ಸಾಧ್ಯವಾದರೆ ಆ ದಿವಸ ಏನಾದರೂ ನೂತನವಾದಂಥ ಕೆಲಸ ಆರಂಭ ಮಾಡಿ, ನಾನು ಇದನ್ನು ಮಾಡ್ತೇನಪ್ಪ, ಒಂದು ಪಾರ್ಟ್ ಟೈಮ್ ಏನಾದ್ರು ಒಂದು ಮಾಡ್ತೇನೆ. ಏನಾಗುತ್ತೆ, ನಮಗೆ ಒಂದೇ ನಂಬಿಕೆ ಇಟ್ಕೊಂಡಿರ್ತೇವೆ ಇನ್ಕಮ್ ಸೋರ್ಸಿಗೆ. ಅದೇ ಅವತ್ತೊಂದು ಕೆಲಸ ಹೋಗೋಯ್ತು, ಅಥವಾ ಪ್ರೈವೇಟ್ ಕಂಪನಿ ಜಾಬ್ ಮಾಡ್ತಾ ಇದ್ದಾನೆ, ಮುಂದೇನು ಮಾಡಬೇಕು ಹೇಳುವಂತಹದ್ದಕ್ಕೆ ಸಮಸ್ಯೆಗೆ ಉತ್ತರನೇ ಸಿಗುವುದಿಲ್ಲ ಜೀವನದಲ್ಲಿ ನೋಡಿ ಅಲ್ವಾ. ಹಾಗಾಗಿ ಒಂದು ಸರಿಯಾದಂಥ ದಾರಿಗಳಾಗಬೇಕು ಅಂದರೆ ಒಂದು 5-6 ಇನ್ಕಮ್ ಸೋರ್ಸನ್ನು ಕೂಡ ಹುಡುಕುವಂಥ ಪ್ರಯತ್ನವನ್ನು ಮಾಡಿ. ಅನಂತರ ಉತ್ತರಾಷಾಢ ನಕ್ಷತ್ರ
ಉತ್ತರಾಷಾಢ ನಕ್ಷತ್ರದವರು ಅಕ್ಷತೃತೀಯ ದಿವಸ ಇದೆ, ಆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಯಂಕಾಲದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ ಅಂತ ಲಕ್ಷ್ಮೀನಾರಾಯಣ ಹೃದಯವನ್ನು ಚೆನ್ನಾಗಿ ಪಠನೆ ಮಾಡಿ, ಲಕ್ಷ್ಮೀನಾರಾಯಣ ಹೃದಯವನ್ನು ಶ್ರವಣ ಮಾಡಿ, ಅಥವಾ ನೀವು ಯೂಟ್ಯೂಬಲ್ಲೆಲ್ಲ ಬಹಳಷ್ಟು ಜನ ಹಾಕಿರ್ತಾರೆ, ಅದನ್ನು ಕೂಡ ಕೇಳಿ ಆ ಲಕ್ಷ್ಮೀನಾರಾಯಣ ದೇವರನ್ನು ಅನುಗ್ರಹದಿಂದ ಒಳ್ಳೆಯದಾಗಲಿ, ಎಲ್ಲ ಬೇರೆ ಎಲ್ಲ ಒಂದು ರೀತಿಯಾದಂಥ ಶುಭವಾಗತ್ತೆ, ಮಂಗಲವಾಗಲಿ, ಎಲ್ಲ ಕಷ್ಟದ ಪರಿಹಾರಗಳನ್ನು ಕೂಡ ಭಗವಂತನು ಅನುಗ್ರಹಿಸಲಿ ಎಂಬುದನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.